ಏಯ್ ಟಚ್ ಮಾಡ್ಕೊಂಡು ಹೋಗ್ತೀಯ, ಕಾಮನ್ ಸೆನ್ಸ್ ಇಲ್ವಾ? ಕಾಮ ಇದೆ ಆದ್ರೆ ಅದಕ್ಕೆ ಸೆನ್ಸ್ ಇಲ್ಲ. ಒಂದ್ ಹೊಡೆದ್ರೆ ಸೆನ್ಸ್ ಬರುತ್ತೆ, ನಾನ್ ಸೆನ್ಸ್. ಹೌದಾ ಮಗನೇ, ಯಾವುದೇ ಸಂದರ್ಭದಲ್ಲಾದ್ರೂ ಸರಿ ದಾರಿ ಮಧ್ಯದಲ್ಲಿ ಪುಡಾರಿಗಳು ಅವಳನ್ನ ಚುಡಾಯಿಸಿದಾಗ ಬಿಡಬೇಡ, ಬಾರ್ಸು, ಬೆಂಡೆತ್ತು, ರೆಬೆಲ್ ಆಗು. ಕಮಾನ್. Speedali rocket ಅಂತಾರೆ, ಮೈ ಕೊಡವಿ ಎದ್ದು ನಿಂತಾರೆ. ಸ್ಪೀಡಲ್ಲಿ ರಾಕೆಟ್ ಅಂತಾರೆ, ಮೈ ಕೊಡವಿ ಎದ್ದು ನಿಂತಾರೆ. ಯುದ್ಧದರಿಗೆ ಎಲ್ಲ ಅಂತಾರೆ. ನೋಡೋಕೆ ಎಲ್ರು ಮನುಷ್ಯರ ತರ ಕಾಣಿಸ್ತಾ ಇದೀರಾ, ಆದ್ರೂ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೀರಾ. ಹೌದು, ನಾವು ಹಿಂಗೇನೆ. ಏನ್ ಹೊಡಿತೀರಾ? ಹೊಡಿತೀನಿ. ಹೌದಾ? ಹೊಡಿತೀನಿ. ಮುರಿದೋಯ್ತಾ ಕೈ? ಡಾಕ್ಟ್ರೆ, ನೀವು ತಿಂಡಿ ತಿನ್ಕೊಳ್ಳಿ, ನಾನು ಬಂದು ಜಾಯ್ನ್ ಆಗ್ತೀನಿ. ತಿಂಡಿ ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ವ ನಿನಗೆ? ಡಾಕ್ಟ್ರೆ, ನೀವು ತಿನ್ನಿ. Speedali rocket ಅಂತಾರೆ, because the super power ready for action. ಮುಟ್ಟಿದರೆ ತೊಂದರೆ. Speedali rocket. ಎಷ್ಟು ಸಲ ಹೇಳೋದು ತಿಂಡಿ ತಿಂತಿದ್ರೆ ಡಿಸ್ಟರ್ಬ್ ಮಾಡ್ಬಿಡಿ ಅಂತ? ಡಾಕ್ಟ್ರೆ, ನೀವು ತಿನ್ನಿ. ಸೈಡಿಗೆ ಹೋಗ್ತಾರೆ. ಮೈ ಕೊಡವಿ ಎದ್ದು ನಿಂತಾರೆ. ಎಷ್ಟು ಸಲ ಹೇಳಿದೆ ಅವರು ತಿಂಡಿ ತಿಂತಿದ್ದಾರೆ ಡಿಸ್ಟರ್ಬ್ ಮಾಡಬೇಡಿ ಅಂತ? ನಾನ್ಸೆನ್ಸ್. ಅಂತೂ ಇಂತೂ ನಮ್ಮ ಸಿನಿಮಾದಲ್ಲಿ ಒಂದು ಫೈಟ್ ಆಯ್ತು, ಈಗ ಸಮಾಧಾನ ಆಯ್ತು. ರೀ, ನಿಮ್ ಸಿನಿಮಾ ಸ್ಟೋರಿಗೆ ಸ್ವಲ್ಪ ಫುಲ್ ಸ್ಟಾಪ್ ಆಗ್ತೀರಾ? ಬಿಡ್ತಾರ ಅವರು? ಲೋಕಲ್ ಹುಡುಗರು ಬೆನ್ ಹತ್ಕೊಂಡು ಬಂದು ಬಾರಿಸ್ತಾರೆ. ಬಾರಿಸ್ತಾರೆ. ಬಾರಿಸೋರ್ಗು ನಾವೇನು ಸುಮ್ಮನೆ ಇರ್ತೀವ? ಹಲೋ, ಎಕ್ಸ್ಕ್ಯೂಸ್ ಮೀ. ಅಯ್ಯೋ, ನಿಮ್ಮ ಬಾಯಿಗೆ ಬೇವನ್ ಸೊಪ್ಪು ಹಾಕ. ನೀವು ಹೇಳಿದಾಗ ಯಾವತ್ತಲ್ರಿ? 1 2 3 ಸ್ಟಾರ್ಟ್. ಏನಕ್ಕೆ? ಓಡೋಕೆ. ಓಡೋಗ್ಬಿಟ್ಟ ನನ್ನ ಮಗ. ಸಿಗ್ಬೇಕಾಗಿತ್ತು ನನ್ನ ಕೈಗೆ. ಬೇಟಿದ್ರೆ ಬರಲೇ. Speedali rocket ಅಂತಾರೆ, because the super power ready for action. ಮುಟ್ಟಿದರೆ ತೊಂದರೆ. Gotta be careful, it's a
ಮುಟ್ಟಿಡಲಿ ರಾಕೆಟ್ ಅಂತಾರೆ ಮುಟ್ಟಿದರೆ ತೊಂದರೆ ಬದುಕೋ ಆಸೆ ಇರ್ತಾರೆ ಸೈಡಿಗೆ ಹೋಯ್ತಾರೆ ಹೇ ರಾಕೇಶ್, ಏನೋ ಇದು ನೀನಿಲ್ಲಿ? ಯಾರ ಇವರೆಲ್ಲ? ಅಯ್ಯೋ ಅದೆಲ್ಲ ಇರ್ಲಿ, ನೀವೇನ್ರಪ್ಪ ಇಲ್ಲಿ ಎಲ್ಲೋಗ್ತಿದ್ದೀರ ಎಷ್ಟು ಜನ? 4 ತಿಂಗಳು ಮುಂಚೆನೆ ಹೇಳಿದ್ನಲ್ಲಪ್ಪ ನನ್ನ ಮದುವೆ ಅಂತ, ಅದಕ್ಕೆ ಜಾಲಿ ರೈಡ್ ಆದಂಗೂ ಆಗುತ್ತೆ, ನನ್ನ ಮದುವೆನೂ ಆಗುತ್ತೆ ಅಂತ ಬೈಕಲ್ಲಿ ಹೋಗ್ತಿದೀವಿ ಎಲ್ಲ. ಆಗ್ಬೋದು. ಎಲ್ಲಿ ಮದುವೆ? ಅಲ್ಲಲ್ಲಿ ನಾನು ಕ್ರಿಶ್ಚಿಯನ್, ದೇವಸ್ಥಾನದಲ್ಲಿ ಮದುವೆ ಆಗಕ್ಕಾಗುತ್ತಾ? ಇಲ್ಲೇ ಚರ್ಚಲ್ಲೇ. ನಿನ್ಗೆ ಹೇಳೋಣ ಅಂತ ಬಂದೆ, ನೀನ್ ಕೋಮದಲ್ಲಿದ್ದಲ್ಲಪ್ಪ. ಹೂನಪ್ಪ, ಕೋಮದಲ್ಲಿದ್ದೆ. ಯಾರೋ ಕಾಮ ಕೆಬ್ಬಿಸ್ಬಿಟ್ರು. ಫುಲ್ ಸ್ಟಾಪ್ ಯಾವಾಗ ಬೀಳುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗೆಲ್ಲ ಯಾಕೆ ಮಾತಾಡ್ತೀಯ? ಕರೆಕ್ಟ್ ಟೈಮ್ಗೆ ಎಚ್ಚರ ಮಾಡಿದ್ದಾರೆ, ಬಾ ನನ್ನ ಮದುವೆ ಹೋಗೋಣ. ಡಾಕ್ಟ್ರೆ, ಮುಸ್ಲಿಂ ಮದುವೆ ಮಾಡಿಸಿ ಎಲ್ಲವರಿಂದ ಆಶೀರ್ವಾದ ಪಡೆದ್ವಿ. ಕ್ರಿಶ್ಚಿಯನ್ ಮ್ಯಾರೇಜ್ ಮಾಡಿ ಜೀಸಸ್ಗೆ ಜಯ ನೋಡುವ. ಹೋಗೋಣ ಬನ್ನಿ ಬಸ್ಸು. ಜೈ ಜೈ. ಆಕ್ಚುಲಿ ಚರ್ಚ್ ಒಳಗಡೆ ಎಂಟ್ರಿ ಕೊಟ್ಟಿರೋದ್ರಿಂದ ನಮ್ದು ಒಂಥರ DDLJ ಹಾಗೆ ಅವರ ಪ್ರೇಮ ಕಾವ್ಯ ಆಗ್ಬಿಡ್ಬೋದು. ಏನಂತ? ಮುಂಗಾರು ಮಳೆ ಕ್ಲೈಮ್ಯಾಕ್ಸ್ ತರನೂ ಆಗ್ಬೋದು. ಏನ್ರಿ ನೀವು ಅಪಶಕನ ನೋಡಿತೀರಾ? ವೇಟ್, ಜಗತ್ತಿನ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಫಾದರ್ಗೆ ಏನೋ ಸಮಸ್ಯೆ ಇರೋ ಆಗಿದೆ. ಬನ್ನಿ ಅದೇನು ಅಂತ ನೋಡೋಣ. ಫಾದರ್ ನಮಸ್ತೆ, ನನ್ನ ಹೆಸರು ರಾಕೇಶ್ ಅಂತ, ಇವರು ಶ್ವೇತಾ. ಹಲೋ. ಡಾಕ್ಟರ್ ಶ್ವೇತಾ. ಹಾಯ್. ಆಕ್ಚುಲಿ ಏನೋ ಸಮಸ್ಯೆ ಇರೋ ಕಾಣಿಸ್ತಾ ಇದೆ. ಸಮಸ್ಯೆ ಏನಿಲ್ಲಪ್ಪ, ಫಾದರ್ ಆದ್ಮೇಲೆ ಮೊದಲನೇ ಸಲ ಮದುವೆ ಮಾಡಿಸಿದ್ದೀನಿ, ಅದಕ್ಕೆ ನರ್ವಸ್ ಆಗಿದ್ದೀನಿ. ಅದಕ್ಕೆ ಯಾಕೆ ಫಾದರ್ ನರ್ವಸ್ ಆಗ್ತೀರಾ? ಮದುವೆಗೆ ಇನ್ನು 2 hours ಟೈಮ್ ಇದೆ, ಒಂದು ರಿಹರ್ಸಲ್ ಮಾಡೋಣ. ರಿಹರ್ಸಲ್ಲ? ಹಾ. ಹುಡುಗ ಹುಡುಗಿ? ನಿಮ್ ಕಣ್ಣಿಗೆ ನಾವು ಹುಡುಗ ಹುಡುಗಿ ತರ ಕಾಣಿಸ್ತಾ ಇಲ್ವಾ? ಇದಕ್ಕೆಲ್ಲ ನಾನು ಒಪ್ಪಲ್ಲ. ಅಯ್ಯ, ಮದುವೆ ಮಾಡಿದ್ರೆ ಪುಣ್ಯ ಬರುತ್ತೆ, ಆದಷ್ಟು ಬೇಗ ನಿಮ್ಮದು ಆಗುತ್ತೆ. ಲೋಕ ಕಲ್ಯಾಣ. ಫಾದರ್ಗೋಸ್ಕರ, ನನಗೋಸ್ಕರ ಅಲ್ಲ. ಇಲ್ಲಾಂದ್ರೆ ಬನ್ರಿ ಹೋಗೋಣ. ಬನ್ನಿ, ನಿಮ್ಗೋಸ್ಕರ ಅಲ್ಲ, ಫಾದರ್ಗೋಸ್ಕರ.